ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ನಾನು ಚಂದ್ರಿಕಾ. ಮುಂಬೈನ ಏರ್ಪೋರ್ಟ್ನಲ್ಲಿ ಸಂಭವಿಸಬಹುದಾದ ದೊಡ್ಡ ದುರಂತವೊಂದು ಅದೃಷ್ಟವಶಾತ್ ತಪ್ಪಿದೆ. ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನಗಳ ರೆಕ್ಕೆಗಳು ಪರಸ್ಪರ ಡಿಕ್ಕಿ ಹೊಡೆದ ಘಟನೆ ನಡೆದಿದೆ. ಏರ್ ಇಂಡಿಯಾ ವಿಮಾನವು ನಿರ್ಗಮನಕ್ಕಾಗಿ C1 ರಿಂದ M4 ಕಡೆಗೆ ತೆರಳುತ್ತಿತ್ತು. ಇಂಡಿಗೋ ವಿಮಾನವು B1ಗೆ ಸೇರಲು ಹೋಗುತ್ತಿತ್ತು. ಈ ವೇಳೆ ಎರಡು ವಿಮಾನಗಳ ಬಲ ರೆಕ್ಕೆ ತುದಿಗಳು ಪರಸ್ಪರ ಸ್ಪರ್ಶಗೊಂಡಿವೆ. ಘಟನೆ ನಡೆದಾಗ ವಿಮಾನಗಳಲ್ಲಿ ಪ್ರಯಾಣಿಕರು ಹೆಚ್ಚಾಗಿ ಇದ್ರು. ಆದರೆ ಸದ್ಯ ಪ್ರಯಾಣಿಕರು ಎಲ್ಲರೂ ಸುರಕ್ಷಿತರಾಗಿದ್ದಾರೆ ಎಂಬ ಮಾಹಿತಿ ಹೊರಬಂದಿದೆ. ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಕೆರೂರು ಗ್ರಾಮದಲ್ಲಿ ನಡೆದ ಈ ಘಟನೆ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ವಿರಾಟ್ ಸಲೂನ್ ನಡೆಸುತ್ತಿದ್ದ ಪಾಂಡುರಂಗ ಕೊಂಡ್ಮಗಲೆ ಎಂಬ ಯುವಕನಿಗೆ 3 ಮಕ್ಕಳು ಇದ್ದರು. 3 ವರ್ಷದ ಗಂಡು ಮಗು ಮತ್ತು 6 ವರ್ಷದ ಅವಳಿ ಹೆಣ್ಣು ಮಕ್ಕಳಿದ್ದರು. ಜೂನ್ನಲ್ಲಿ ನಡೆಯಲಿರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವನು ಬಯಸಿದ್ದನು. ಮಹಾರಾಷ್ಟ್ರದ ಪಂಚಾಯತ್ ರಾಜ್ ಕಾಯ್ದೆಯಂತೆ ಇಬ್ಬರಿಗಿಂತ ಹೆಚ್ಚು ಮಕ್ಕಳಿದ್ದರೆ ಸ್ಪರ್ಧಿಸಲು ಅವಕಾಶವಿರಲಿಲ್ಲ. ಈ ಅಡ್ಡಿಯನ್ನು ನಿವಾರಿಸಲು ಅವನು ಕ್ರೂರ ನಿರ್ಧಾರ ಕೈಗೊಂಡಿದ್ದಾನೆ. ತನ್ನ ಅವಳಿ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಬೈಕ್ನಲ್ಲಿ ತೆಲಂಗಾಣದ ನಿಜಾಮಾಬಾದ್ಗೆ ಕರೆದೊಯ್ದು ಕಾಲುವೆಗೆ ನುಗ್ಗಿ ಇದನ್ನು ಅಪಘಾತವೆಂದು ತೋರಿಸಲು ಯತ್ನಿಸಿದ್ದು, ಕಾಲುವೆಯಲ್ಲಿ ಬಾಲಕಿ ಪತ್ತೆಯಾದ ನಂತರ ನಿಜಾಮಾಬಾದ್ ಪೊಲೀಸರು ನಡೆಸಿದ ತನಿಖೆಯಲ್ಲಿ ನಿಜಾಂಶ ಬಯಲಿಗೆ ಬಂದಿದೆ. ಮಹಿಳಾ ಪ್ರೀಮಿಯರ್ ಲೀಗ್ ಟೂರ್ನಿಯ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎದುರಾಳಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೈದಾನಕ್ಕಿಳಿಯಲಿದೆ. ನಿನ್ನೆ ವಡೋದರಲ್ಲಿ ನಡೆದ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ಜೈಂಟ್ಸ್ ತಂಡವನ್ನು ಡೆಲ್ಲಿ ಕ್ಯಾಪಿಟಲ್ಸ್ 7 ವಿಕೆಟ್ಗಳಿಂದ ಸೋಲಿಸಿ ಫೈನಲ್ನಲ್ಲಿ ಪ್ರವೇಶಿಸಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ಗುಜರಾತ್ ಜೈಂಟ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 168 ರನ್ಗಳಿಗೆ ಆಲ್ಔಟ್ ಆಗಿದೆ. ಈ ಗುರಿಯನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕೇವಲ 15.4 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು ತಲುಪಿತು. ಈ ಮೂಲಕ ಡೆಲ್ಲಿ ತಂಡ ಫೈನಲ್ಗೆ ಪ್ರವೇಶಿಸಿದ್ದು, ನಾಳೆ ವಡೋದರಲ್ಲಿ RCB ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಟ್ರೋಫಿಗಾಗಿ ಕಾದಾಡಲಿದೆ. ಗುಜರಾತ್ನ ಸೂರತ್ ನಗರದಲ್ಲಿ ನಿರ್ಮಾಣ ಸ್ಥಳವೊಂದರಲ್ಲಿ ನಡೆದ ಆಘಾತಕಾರಿ ಘಟನೆ ಜನರನ್ನು ಬೆಚ್ಚಿ ಬೀಳಿಸಿದೆ. ಅಲ್ತಾನ್ ಬತಾರ್ ಪ್ರದೇಶದಲ್ಲಿ ಚಾಲಕನ ಎಚ್ಚರಿಕೆ ಇಲ್ಲದೆ ಹಿಮ್ಮುಖವಾಗಿ ಬಂದ ಟ್ರ್ಯಾಕ್ಟರ್ ನಿಂತಿದ್ದ ಮಹಿಳೆಗೆ ಡಿಕ್ಕಿ ಹೊಡೆದು ಆಕೆಯನ್ನು ಕೆಳಗೆ ಬೀಳಿಸಿದೆ. ನಂತರ ಟ್ರ್ಯಾಕ್ಟರ್ ಆಕೆಯ ಮೇಲೆ ಹರಿದಿದ್ದು, ಸ್ಥಳೀಯರು ತಕ್ಷಣ ಧಾವಿಸಿ ಆಕೆಯನ್ನು ಟ್ರ್ಯಾಕ್ಟರ್ ಅಡಿ ಸಿಲುಕಿದ್ದ ಸ್ಥಳದಿಂದ ಹೊರತಂದಿದ್ದಾರೆ. ಅಪಘಾತದ ಬಳಿಕ ಚಾಲಕನ ಸ್ಥಳದಿಂದ ಪರಾರಿಯಾಗಿದ್ದು, ಆತ ಮದ್ಯಪಾನ ಮಾಡಿದ್ದಾನೆಂಬ ಮಾಹಿತಿ ಹೊರಬಂದಿದೆ. ಅದೃಷ್ಟವಶಾತ್ ಮಹಿಳೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಬದುಕುಳಿದಿದ್ದಾಳೆ. ಖ್ಯಾತ ಗಾಯಕಿ ಚಿನ್ಮಯಿ ಶ್ರೀಪಾದ ವಿರುದ್ಧ ಹಿಂದೂ IT ಸೆಲ್ ದೂರು ದಾಖಲಿಸಿರುವ ಘಟನೆ ಚರ್ಚೆಗೆ ಕಾರಣವಾಗಿದೆ. ಫೆಬ್ರವರಿ 1ರಂದು ಎಪ್ಸ್ಟೀನ್ ಭಜನೆಗಳು ಆಡಿದ್ದು ಮಾತ್ರವಲ್ಲದೆ ಭಾರತದಲ್ಲಿ ಬಾಬಾಜಿಯಾಗಿ ಆಚರಿಸಬಹುದಾಗಿತ್ತು ಎಂಬ ಪೋಸ್ಟ್ ಮಾಡಿದ್ದಾರೆ. ಜೊತೆಗೆ ಆಧ್ಯಾತ್ಮಿಕ ನಾಯಕರ ದೃಷ್ಟಿಕೋನಗಳಲ್ಲಿ ಇವರು ಬೂಟಾಟಿಕೆಯನ್ನು ಟೀಕಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 3ರಂದು ಹಿಂದೂ IT ಸೆಲ್ BNC ಸೆಕ್ಷನ್ 299 ಮತ್ತು 302 ಅಡಿಯಲ್ಲಿ ಸೈಬರ್ ದೂರು ದಾಖಲಿಸಿದ್ದು, ಶಿಶುಕಾಮಿಗಳನ್ನು ಭಕ್ತಿ ಗಾಯಕರಿಗೆ ಹೋಲಿಸುವ ಮೂಲಕ ಹಿಂದೂ ಭಾವನೆಗಳನ್ನು ಅವಮಾನಿಸಿದ್ದಾರೆ ಎಂಬ ಆರೋಪ ಹೊರಿಸಲಾಗಿದೆ. ಅಸ್ಸಾಂನಲ್ಲಿ ನಡೆದ ಈ ಘಟನೆ ಸಮಾಜವನ್ನು ಬೆಚ್ಚಿ ಬೀಳಿಸಿದೆ. ಗುವಾಹಟಿಯ ಪಂಜಾಬರಿ ಪ್ರದೇಶದಲ್ಲಿರುವ ಅಮ್ರಿನ್ ಅಖ್ತರ್ ಅವರ ಮನೆಯಲ್ಲಿ 13 ವರ್ಷದ ಅಪ್ರಾಪ್ತ ಬಾಲಕಿಯನ್ನು ಮನೆ ಕೆಲಸಕ್ಕೆ ಇಟ್ಟುಕೊಂಡಿದ್ದ ಆರೋಪದ ಮೇಲೆ ಜಿಲ್ಲಾ ಕಾರ್ಮಿಕ ಕಾರ್ಯಪಡೆ ದಾಳಿ ನಡೆಸಿ ಆಕೆಯನ್ನು ರಕ್ಷಿಸಿದೆ. ಕಳೆದ 6 ವರ್ಷಗಳಿಂದ ಬಾಲಕಿಯ ಕೈಯಲ್ಲಿ ಮನೆ ಕೆಲಸ ಮಾಡಿಸುತ್ತಿದ್ದ ದೂರು ಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ದಾಳಿ ನಡೆಸಿದ್ದಾರೆ. ಅಧಿಕಾರಿಗಳು ಮನೆಗೆ ಬಂದ ತಕ್ಷಣ ಮಾಲೀಕರು ಮಗುವನ್ನು ಹಾಸಿಗೆಯೊಳಗೆ ಬಚ್ಚಿಟ್ಟು ನಾಟಕವಾಡಲು ಯತ್ನಿಸಿದ್ದಾರೆ. ಸತ್ಯ ಬಯಲಾಗಿದ್ದು, ಬಾಲಕಿಯನ್ನು ಸುರಕ್ಷಿತವಾಗಿ ಹೊರತಂದಿದ್ದಾರೆ. ಗಂಧದ ಮರಕ್ಕೆ ಸೂಕ್ತ ಬೆಲೆ ನಿಗದಿ ಮಾಡದಿರುವುದರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನ ತರೀಕೆರೆ ತಾಲೂಕಿನ ವಿಶುಕುಮಾರ್ ಸೇರಿದಂತೆ ಹಲವರು CM ಸಿದ್ದರಾಮಯ್ಯಗೆ ದಯಾಮರಣ ಕೋರಿ ಮನವಿ ಸಲ್ಲಿಸಿದ್ದಾರೆ. ಒಂದು ನಿಂಬೆ ಗಿಡಕ್ಕೆ 3,480 ರೂಪಾಯಿ, ಬೇವಿನ ಮರಕ್ಕೆ 2,200 ರೂಪಾಯಿ ಪರಿಹಾರ ನೀಡುತ್ತಿರುವಾಗ ಗಂಧದ ಮರಕ್ಕೆ ಅಧಿಕಾರಿಗಳು ಕೇವಲ 420 ರೂಪಾಯಿ ನಿಗದಿ ಮಾಡಿರುವುದು ರೈತರ ಅಸಮಾಧಾನಕ್ಕೆ ಕಾರಣವಾಗಿದೆ. 2013ರಲ್ಲಿ ಸಿದ್ದರಾಮಯ್ಯ CM ಆಗಿದ್ದಾಗ ಗಂಧದ ಮರಕ್ಕೆ 1.5 ಲಕ್ಷ ಪರಿಹಾರ ನೀಡುತ್ತೇವೆ ಎಂದು ಭರವಸೆ ನೀಡಿದ್ದರಿಂದ ರೈತರು ಗಂಧದ ಮರ ಬೆಳೆಸಲು ಮುಂದಾಗಿದ್ರು. ಆದರೆ ಈಗ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕಾಗಿ ಜಮೀನು ಕಳೆದುಕೊಂಡ ರೈತರಿಗೆ ಗಂಧದ ಮರಕ್ಕೆ ನೀಡಲಾಗುತ್ತಿರುವ ಪರಿಹಾರ ಕೇವಲ 420 ರೂಪಾಯಿ ಮಾತ್ರ ಎಂಬ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ಜಮಲಾಪುರ ಗ್ರಾಮದಲ್ಲಿ ನಡೆದ ಘಟನೆ ಆತಂಕಕ್ಕೆ ಕಾರಣವಾಗಿದೆ.
ಶಾಲೆಯ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿದ ಬಳಿಕ 50ಕ್ಕೂ ಹೆಚ್ಚು ಮಕ್ಕಳು ವಾಂತಿ ಮತ್ತು ಬೇದಿಯಿಂದ ಅಸ್ವಸ್ಥಗೊಂಡಿದ್ದಾರೆ. ತಕ್ಷಣವೇ ಅವರನ್ನು ಔರಾದ್ ತಾಲೂಕು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗಿದೆ. ಅಕ್ಕಿಯಲ್ಲಿ ಹುಳು ಇದ್ದ ಪರಿಣಾಮ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಸಂಭವಿಸಿದ್ದು, ಅಡುಗೆ ಪದಾರ್ಥಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸದೆ ಬಳಸಿದ ಕಾರಣ ಈ ಅವಾಂತರ ಉಂಟಾಗಿದೆ. ಸದ್ಯ ಮಕ್ಕಳು ಚಿಕಿತ್ಸೆ ಪಡೆಯುತ್ತಿದ್ದು, ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಸಕಲೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಚಾಲನೆ ನೀಡಿದ್ದಾರೆ. ಸಕಲೇಶ್ವರ ಸ್ವಾಮಿಯ ರಥವನ್ನು ಎಳೆಯುವ ಮೂಲಕ ಜಾತ್ರೆಗೆ ಅಧಿಕೃತವಾಗಿ ಚಾಲನೆ ನೀಡಿದ ಡಿಸಿಗೆ ಸಕಲೇಶಪುರ ತಹಸೀಲ್ದಾರ್ ಸುಪ್ರೀತಾ ಹಾಗೂ ಸ್ಥಳೀಯ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಇದೇ ಮೊದಲ ಬಾರಿಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಸಕಲೇಶ್ವರ ಸ್ವಾಮಿಗೆ ನಮೋ ಹೇಳಿ ರಥ ಹಿಡಿದಿದ್ದು ಜಾತ್ರಾ ಮಹೋತ್ಸವಕ್ಕೆ ವಿಶೇಷ ತಂದಿದೆ. ಹಾವೇರಿ ತಾಲೂಕಿನ ಅವನೂರು ಗ್ರಾಮದಲ್ಲಿ ಮೈಲಾರ ಲಿಂಗೇಶ್ವರ ದೇವರ ಕಾರ್ಣಿಕ ನಡೆಯಿತು. ಜೋಗನ ಮರಡಿಯಲ್ಲಿ 12 ಅಡಿ ಎತ್ತರದ ಬಿಲ್ಲನ್ನೆರೆದ ಗೊರವಯ್ಯ ಸ್ವಾಮಿ ಬಿತ್ತಿ ಬೆಳೆದ ಕೈ ಬಂಗಾರದ ಕಡಗ ತೊಟ್ಟಿತಲೆ ಪರಾಕ್ ಎಂಬ ದೈವವಾಣಿ ನುಡಿಯಿತು. ಈ ಬಾರಿ ರೈತರು ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ಸಿಗಲಿದೆ ಹಾಗೂ ಹೆಚ್ಚಿನ ಲಾಭ ಗಳಿಸುವ ಸೂಚನೆ ನೀಡಿದ ಗೊರವಯ್ಯ ನುಡಿ ಗ್ರಾಮಸ್ಥರಲ್ಲಿ ಸಂತೋಷ ಮೂಡಿದೆ. ಆನಂದ ಬಿಲ್ಲರೆ ಕಾರ್ಣಿಕ ನುಡಿದ ಗೊರವಯ್ಯ ಸುಮಾರು 360 ವರ್ಷಗಳ ಇತಿಹಾಸ ಹೊಂದಿರುವ ಈ ಕಾರ್ಣಿಕಕ್ಕೆ ವಿಶೇಷ ತಂದಿದ್ದಾರೆ. ಇದಿಷ್ಟು ಈ ಕ್ಷಣದ ಪ್ರಮುಖ ಟಾಪ್ 10 ಸುದ್ದಿಯಾಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ ಕನ್ನಡ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.